ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ಸ್ವಲ್ಪ ನಾನು ಜಸ್ಟು ಲಾಗ್ ಥರನೇ ಮಾಡ್ತಾ ಇದ್ದೀನಿ ನಿಮಗೆ. ಇದರಲ್ಲಿ ಏನಪ್ಪ ಅಂದರೆ ಆ್ಯಕ್ಟಿವಿಟೀಸ್ ಡೇ ಆಗಿರೋದ್ರಿಂದ ಜಾಸ್ತಿ ಮಕ್ಕಳಲ್ಲಿ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇದ್ದೀನಿ. ಏನೆಲ್ಲ ಇರುತ್ತೆ ನೋಡೋಣ. Circle, rectangle, square, triangle, circle, rectangle, triangle, rectangle, circle, rectangle, triangle, circle, rectangle, triangle, square, rectangle, triangle, circle, rectangle, square, circle, rectangle, circle, rectangle, square, late ಮಾಡಬಹುದು, square, rectangle, circle, square, square, rectangle, circle, triangle, rectangle, triangle. ಯಾರು ಬಂದವರು ಇಲ್ಲಿ? Square, rectangle, square, rectangle, circle, square, rectangle, rectangle, square, rectangle, circle, triangle, rectangle, square. Wait ಮಾಡಬೇಕು. Last chance wait ಮಾಡಬೇಕು. Square, rectangle, square, rectangle, circle, triangle, square, circle, rectangle, square, triangle, circle, rectangle, square. Rectangle,
circle, triangle, rectangle. Square, rectangle, circle, rectangle, square, rectangle, square, circle, triangle, circle, triangle, triangle. ಮತ್ತೆ ಯಾರು ಆಯ್ತಲ್ಲ ಗೇಮ್ಸ್ ಮೂರು ಮಂದಿ ಬರ್ತಾರೆ. ಸ್ಕ್ವೇರ್, ಸರ್ಕಲ್, ಸ್ಕ್ವೇರ್, ಟ್ರಯಾಂಗಲ್, ಸರ್ಕಲ್, ಸ್ಕ್ವೇರ್, ರೆಕ್ಟಾಂಗಲ್, ಸ್ಕ್ವೇರ್. ಓಕೆ ರೆಡಿ? ಫಸ್ಟ್ ಸೆಕೆಂಡ್ ಈಗ ಯಾರು ಫಸ್ಟ್ ಯಾರು ಸೆಕೆಂಡ್? ರೆಡಿ? ರೆಕ್ಟಾಂಗಲ್, ಸ್ಕ್ವೇರ್, ಟ್ರಯಾಂಗಲ್, ಸರ್ಕಲ್, ಸರ್ಕಲ್, ಸ್ಕ್ವೇರ್, ರೆಕ್ಟಾಂಗಲ್, ಸ್ಕ್ವೇರ್. ಫಸ್ಟ್ ready, ready. Pink, yellow, pink, yellow, pink, pink, yellow, 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 pink, pink, yellow, yellow, pink, pink, yellow, pink, yellow, pink, yellow, pink, yellow, pink, yellow, pink. सातो जल्दी शब्द मांडो जल्दी yellow, pink, yellow, pink, pink, yellow, yellow, pink, yellow, pink, yellow, pink, 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 ಪಿಂಕ್ ಅಂತ See the word? See. Faster. ಜೆ ಫಾರ್ J for circle.
ಇದರಿಲ್ಲ ಇಂಗ್ಲಿಷ್ ಇದ್ರೆ ಇದು ದಾಟಿ ಹೋಗ್ತೀರ ಅಷ್ಟೇ. ಮತ್ತೆ ಮೇಡಮ್ ನೀವು ಮುಂದೆ ಮಿಸ್ ಈಗ ಆ ಕಡೆಯಿಂದ ಬರೋಕ್ಕೆ ಜಾಗನೇ ಬಿಡಲ್ಲ ನಾನು. ಇಲ್ಲಿ ಎಲ್ಲಿ ನಾನು ಬರಕ್ಕೆ ಬಿಡಾಕತ್ತಿಲ್ಲ, ಹೌದಾ? ಇಲ್ಲೆಲ್ಲ ಇದಾವಿಲ್ಲ, ಇಲ್ಲಿ ಒಂದೇ ಒಂದು ಬಂದದ, ನಾನು 3 ಹೋಗ್ತಿದ್ದಾವಲ್ಲಿ. ಮೇಡಮ್ ನೀವು ರೀ ಮಿಸ್ಸಿಗೆ ಆ ಕಡೆಯಿಂದ ಬರಕ್ಕೆ ದಾರಿ ಇಲ್ಲ, ನಾನು ಬಿಟ್ಕೊಡೋದಿಲ್ಲ. ಈಗೇನು ಮಾಡ್ಬೇಕು ಮಿಸ್, ಇಲ್ಲೇ ಬರಬೇಕು ಅವರು, ಹೌದಾ? ನೀವು ಉಲ್ಟಾ ಬಂದು ನನಗೆ ಸಿಗಲ್ಲ ಅಷ್ಟೇ. ಹಂಗೆ ಒಟ್ಟ ಬಿಟ್ಕೊಡ್ಬಾರ್ದು. ಈಗ ನೋಡಿ ಈಗ ಬಂದ್ರೆ ಮಿಸ್, ಮತ್ತೆ ಈಗ ನಾನು ಇಲ್ಲಿಗೆ ಹೋಗ್ತೀನಿ, ಪ್ಲೇಸ್ ಸಿಕ್ಕಿಲ್ಲ, ಮತ್ತೆ ಏನು ಮಾಡಬೇಕು? ನಿಮ್ಗೆ ಇಲ್ಲಿ ಬಿಟ್ಕೊಡ್ತೀನಿ, ನೀವು ಇಲ್ಲಿ ಬರ್ರಿ. ಈಗ ಆಗ್ತದೆ. ಮತ್ತೆ ನಾನು ಇಲ್ಲಿ 2 ಮನೆ ದಾಟಿ ಹೋಗೋಕ್ಕಿಲ್ಲ, ನಾನೇನು ಮಾಡ್ತೀನಿ, ಇದೇ ಒಂದೇ ಮನೆಗೆ ಹೋಗ್ತೀನಿ. ನೀವು ಒಟ್ಟು ಆ ಕಡೆಯಿಂದ ಬಂದು ಈ ಕಡೆ ಒಟ್ಟು ಟಚ್ ಆಗೋದು, ಈ ಕಡೆ 3. ಈಗ ನನಗೆ ದಾಟಕ್ಕಿಲ್ಲ, ನಾನೇನು ಮಾಡ್ತೀನಿ, ಇಲ್ಲೇ ಹೋಗ್ತೀನಿ, ನೀವು ಬಿಟ್ಕೊಡ್ಬೇಕು. ಹೌದು. ನೋಡ್ರಿ ಹೆಂಗೆ ಹೆಂಗೆ ಅಂದರೆ ಒಟ್ಟು ಆ ಕಡೆ ಹೋಗ್ಬೇಕು. ನಾನು ಈ ಕಡೆ ಲಾಸ್ಟ್ ಇದ್ದಿದ್ದನ್ನ ಮಿಸ್ ಬಂದು ಇಲ್ಲಿ ಮುಟ್ಟಿದ್ರ ಅಂದರೆ ಮಿಸ್ ಗೆದ್ದಾಯ್ತು. ಅವ್ರು ಆ ಥರ ನೀವು ಆಡಬೇಕು, ಗೊತ್ತಾಯ್ತಾ? ಒಂದೊಂದೇ ಸರಿಸ್ಬೇಕು. ಗೊತ್ತಾಯ್ತಾ? ಈಗ ಇಲ್ಲ ಇನ್ನು ನಾನು ದಿನ ಮುದ್ದೆ ಮೆಲ್ಲಕೋ ಬಿಡು ಸಾನೈತೆ ನೀನೊಂದು ಬಿಡು ಮುಂದಕ್ಕೆ ಬಿಡು ಒಂದು ಹಾಕು ಮುಂದಕ್ಕೆ ಮುಂದೆ 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 ಹಾಕು ಒಂದು ಸರಿಸಿರ್ಲಿಲ್ಲ ಅದ್ರಾಗ ನೀನು ಒಂದು ಸರಿಸ್ಬೇಕು. ನೀನು ಒಂದು ಸರಿಸಿಗ ಸಾಯ್ತು ಆಡಕತ್ತಿಲ್ಲ ಯಾಕೆ ನೀನು? ಹಾಂ ಇಲ್ಲ ನನ್ನ ಜೊತೆಗಾರ. ಹಾಂ ಯಾರು ಗೆದ್ರು? ನೀನಾ? ಹೌದಾ? ನೋಡಿ ಫ್ರೆಂಡ್ಸ್, ಇಲ್ಲಿ ನಿನ್ನೆ ಫುಲ್ಲು ಕಂಪ್ಲೀಟಾಗಿ ನಾನು ಅದಿಂದ ಆವರೆಗೂ ಕೂಡ ಅಕ್ಷರಗಳು ಹೇಗೆ ಬರೆಯೋದು ಅಂತ ಬೋರ್ಡ್ ಮೇಲೆ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದೆ.
ಆದರೂ ಕೂಡ ಅದನ್ನೇ ಹೋಮ್ವರ್ಕ್ ಆಗಿ ಅವ್ರಿಗೆ ಒಂದು ಪೇಜ್ ಬರ್ಕೊಂಡು ಬರೋಕ್ಕೆ ಹೇಳಿದ್ದೆ. ಬಟ್ ಅವ್ರು ಏನು ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಮಾಡಿದ್ದಾರೆ ಮಕ್ಕಳು, ಪರವಾಗಿಲ್ಲ, ತಮ್ಮ ಪ್ರಯತ್ನ ತಾವು ಮಾಡಿದ್ದಾರೆ. ಬಟ್ ಇಲ್ಲಿ ನೋಡಿ ಓ ಅನ್ನೋ ಅಕ್ಷರನ ಸ್ವಲ್ಪ ಅವ್ರು ಏನು ಮಾಡಿದ್ದಾರೆ, ಇನ್ನು ಬ ಅನ್ನೋ ಅಕ್ಷರ ಥರ ಕಾಣಿಸ್ತಾ ಇದೆ. ಇದನ್ನು ಸರಿಯಾಗಿ ತಿದ್ದಿ ಬರೆಯೋದನ್ನು ಅವ್ರಿಗೆ ಕಲಿಸ್ಬೇಕು. ಸೊ ಈ ಥರ ಬರಿಬೇಕು ಅಂತೇಳಿ ಒಬ್ಬೊಬ್ಬರಾಗಿಯೇ ಮಕ್ಕಳನ್ನ ಕರೆಸಿಬಿಟ್ಟು ಈ ಥರ ಓ ಇಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ ಅಲ್ಲ, ಈ ಮಿಸ್ಟೇಕ್ ಇಷ್ಟ ಆಗಬಾರ್ದು ಅಂತೇಳ್ಬಿಟ್ಟು ಈ ಥರ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಅವು ಕೂಡ ಹಾಗೆ, ಅವು ಏನಾಗಿದೆ ಈ ಥರ ಇಲ್ಲಿ ಮೇನಿಂದ ಈ ಥರ ಬರಬೇಕು. ಅದು ಮಕ್ಕಳು ಇಲ್ಲಿಂದ ಮಿಸ್ಟೇಕ್ ಮಾಡ್ತಿದ್ರು. ಅದು ನಮ್ದಲ್ಲ, ಬೇಡ ಫ್ರಿಜ್ನಾಗ ಇಟ್ಟು ಬಂದಿದ್ದೇನೆ, ಚಹಾ ಮಾಡ್ಕೊಂಬರಲ್ಲ ಫ್ರಿಜ್ನಾಗ. ಸೊ ಈ ಥರ ಮಕ್ಕಳಿಗೆ ತಿದ್ದಿ ನಾನು ಮತ್ತು ಹೋಮ್ವರ್ಕನ್ನು ಒಬ್ಬೊಬ್ಬರಾಗಿಯೇ ಕರೆಸಿಬಿಟ್ಟು ಅವ್ರಿಗೆ ತೋರಿಸಿ ಅವರ ಮಿಸ್ಟೇಕ್ ಏನಾಗಿರುತ್ತೆ ಅಂತ ಹೇಳಿ ಮಾಡಿಸೋದ್ರಿಂದ ಅವ್ರು ಇನ್ನೊಂದು ಸರಿ ಆ ಮಿಸ್ಟೇಕನ್ನು ಮತ್ತೆ ತಿರ್ಗಾ ಮಾಡದೇ ಇರೋ ಥರ ನೋಡ್ಕೊಳ್ಬೇಕು. ಈ ಥರ ನಾನು ಕನ್ನಡವನ್ನು ತಿದ್ದಿಸ್ತಾ ಇದ್ದೀನಿ. ಸೊ ಅದೇ ಥರ ಇಂಗ್ಲೀಷ್ ಅಕ್ಷರಗಳನ್ನು ಕೂಡ ನಾವು A to Z ವರೆಗೂ ಮಿಡಲ್ ಲೆಟರ್ ಯಾವುದು, ಅಪ್ ಲೆಟರ್ ಯಾವುದು, ಡೌನ್ ಲೆಟರ್ ಯಾವುದು ಅಂತ ಹೇಳ್ಕೊಟ್ಟಿದ್ದೀವಿ ಕ್ಲಾಸಲ್ಲಿ. ಸೊ ಅದಾಗಿದ ನಂತರ ಅವ್ರಿಗೆ ನೀವೇ ಬರೀರಿ ಅಂದರೆ ಇನ್ನೂ ಅವ್ರು ಬರೆಯೋದಕ್ಕೆ ರೆಡಿ ಇಲ್ಲ ಸರಿಯಾಗಿ. ಅದಕ್ಕೆ ಮೊದಲೇದಾಗಿ ಈ ಥರ ಸಿಂಪಲ್ ವರ್ಡ್ಸ್ಗಳನ್ನು ಯೂಸ್ ಮಾಡಿ ಅವ್ರಿಗೆ 4 ಲೈನಲ್ಲಿ ಯಾವ ಥರ ಬರೆಯೋದು ಅಂತ ಹೋಮ್ವರ್ಕಿಗೆ ಒಂದು ಸ್ವಲ್ಪ 4 ದಿನ ನಾವೇ ಹಾಕಿಕೊಟ್ಟು ಅಭ್ಯಾಸ ಮಾಡಿಸ್ತಿದ್ದೀವಿ. ಅವ್ರು ಯಾವಾಗ ಕರೆಕ್ಟಾಗಿ ನಾವು ಹೇಳಿದ ಥರನೇ ವೇನಲ್ಲಿ ಬರೆಯೋದಕ್ಕೆ ನೋಡಿ, ಇನ್ನೂ ನೀಟಾಗಿ ಈ ಮಗು ಬರೆದಿಲ್ಲ. ಕೆ ನೋಡಿ ಈ ಥರ ಬರೆದಿದ್ದಾನೆ, ವಾಯ್ ನೋಡಿ ಯಾವ ಥರನೂ ಬರೀತಾ ಇದ್ದಾರೆ. ಸೊ ಇನ್ನು ನೀಟಾಗಿ ಬರೆಯೋದಕ್ಕೆ ಸ್ವಲ್ಪ ಗೈಡ್ ಮಾಡ್ತೀವಿ ಸ್ವಲ್ಪ ದಿನದವರೆಗೂ. ಅದಾಗಿದ ನಂತರ ಅವರು ಚೆನ್ನಾಗಿ ಬರೀತಿದ್ದಾರೆ ಅಂದಾಗ ನೋಡಿ ಈ ಅಕ್ಷರಕ್ಕೂ ಎಷ್ಟು ಡಿಫ್ರೆಂಟ್ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಅವರೇ ಬರೆಯೋವ್ರಿಗೂ ಕೂಡ ಒಂದಿಷ್ಟು ದಿನ ನಾನೇ ಹಾಕ್ಕೊಡ್ತೀನಿ. ಅದಾಗಿದ ನಂತರ ಅವ್ರಿಗೇ ಒಂದೊಂದು ಪೇಜು ಡೈಲಿ ಹ್ಯಾಂಡ್ ರೈಟಿಂಗ್ಸ್ನ ಬರೆಯೋದಕ್ಕೆ ಅವಕಾಶ ಕೊಡ್ತೀವಿ. ಅಲ್ಲಿಂದ ಮಕ್ಕಳ ಹ್ಯಾಂಡ್ ರೈಟಿಂಗ್ ಕೂಡ ಈ ಒಂದು ವೆಕೇಷನ್ ಟೈಮಲ್ಲಿ ಮುಗಿಸ್ಬಿಡ್ತಾರೆ. ಹ್ಯಾಂಡ್ ರೈಟಿಂಗ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಇಲ್ಲಿ ಇದು ಏನು ಕೊಟ್ಟಿದ್ವಿ ಅಂತಂದರೆ ನಾವು ಅವ್ರಿಗೆ ಕ ಕ ಕಿ ಕಿ ಟ ಟ ಟಿ ಟಿ ಈ ಥರ ಅಕ್ಷರಗಳನ್ನು ಅದು ಕೂಡ ಕೊಟ್ಟಿದ್ದು. ಅದರ ಬೇಸ್ ಮೇಲೆ ಒಂದಿಷ್ಟು ಈಸಿಯಾಗಿರೋ ವರ್ಡ್ಸ್ಗಳನ್ನು ಕೊಟ್ಟಿದ್ದೀವಿ. ಲತಾ ಲಕ್ಕೆ ಏನು ಬರುತ್ತೆ, LA THA ತಾ ಎರಡು ಸೇರಿಸಿ ಈ ಥರ ಒಂದಿಷ್ಟು ಇಲ್ಲೇ ಪ್ರಾಕ್ಟೀಸ್ ಮಾಡಿಸಿದ್ವಿ. ಇನ್ನೊಂದಿಷ್ಟು ಅವ್ರಿಗೆ ನಾವು ಹೋಮ್ವರ್ಕ್ನ ಕೊಟ್ಟಿದ್ವಿ. ಸೊ ವಿಜಯ ಅಂತ ಬರೆದ್ರೆ ಕ ಕ ಕಿ ಕಿ ಕಲ್ತಿರ್ತಾರೆ. ವಿಗೆ ಏನು ಬರುತ್ತೆ, VI ವಿ. ಜಕ್ಕೆ ಏನು ಬರುತ್ತೆ, JA ಜ. ಯಕ್ಕೆ ಏನು ಬರುತ್ತೆ, YA ಯ. ಈ ಥರ ಕೊಟ್ಟಿದ್ದೀವಿ. ಮೋಹನ ದೀರ್ಘ ಬಂದಿದೆ, ದೀರ್ಘಕ್ಕೆ ತಕ್ಕಾಗಿ ಏನು ಬರುತ್ತೆ ಅಕ್ಷರ, ಆ ಥರ. ಸೊ ರಮೇಶ ಆಯ್ತು ನೋಡಿ, ದೀರ್ಘ ಬಂದಾಗೂ ಏನೇನು ಅಕ್ಷರ ಬರುತ್ತೆ. ರಕ್ಕೆ RA, ಮೇಕ್ಕೆ ME, ಶಕ್ಕೆ SHA. ಈ ಥರ ಮಕ್ಕಳಿಗೆ ನಾವು ಪ್ರಾಕ್ಟೀಸ್ನ ಮಾಡ್ತಾಯಿದ್ದೀವಿ. ಇದರಿಂದ ಕೂಡ ಅವರು ವರ್ಡ್ ಫಾರ್ಮ್ ಮಾಡೋದು ಕೂಡ ಕಲಿತಾರೆ. ಈ ಥರ ನೋಡಿದ್ರಲ್ವ ಫ್ರೆಂಡ್ಸ್, ಮಕ್ಕಳೆಲ್ಲ ಎಷ್ಟೊಂದು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ, ಹೇಗೆಲ್ಲ ಎಂಜಾಯ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದರಿಂದ ಮಕ್ಕಳಿಗೂ ಕೂಡ ಒಂಥರ ಅವ್ರಿಗೆ ಕ್ರಿಯೇಟಿವಿಟಿಯನ್ನು ನಾವು ಮಕ್ಕಳಲ್ಲಿ ತಂದಾಗುತ್ತೆ. ಜೊತೆಗೆ ಅವರು ಕೂಡ ಈವನ್ ಆಗಿ ಎಲ್ಲ ಮಕ್ಕಳ ಜೊತೆ ಕೂಡ ಬೆರೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಇದೆಲ್ಲ ಹಾಕಿರೋದು. ತುಂಬ ಎಂಜಾಯ್ ಮಾಡಿ ಇವ್ರ ಜೊತೆ ನಾವು ಕೂಡ ಸ್ವಲ್ಪ ನಮ್ಮ ಮೈಂಡ್ ಕೂಡ ರಿಲೀಫ್ ಆಗುತ್ತೆ. ನಾವು ಕೂಡ ತುಂಬ ಎಂಜಾಯ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.